ಹಾಂ, ವಿದ್ಯಾರ್ಥಿಗಳೇ, ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅನೇಕ ಸಂದರ್ಭಗಳಲ್ಲಿ ವ್ಯವಹಾರವನ್ನು ಮಾಡ್ತೀವಿ. ಯಾಕೆ ವ್ಯವಹಾರ ಮಾಡ್ತೀವಿ? ವ್ಯವಹಾರ ಅಂದ್ರೆ ನಮಗೆ ಅಗತ್ಯವಾಗಿ ಬೇಕಾಗಿರುವಂತಹ ವಸ್ತುಗಳನ್ನು ತೆಗೆದುಕೊಳ್ಳೋದು. ಸೊ ಹೇಗೆ ತೆಗೆದುಕೊಳ್ತೀವಿ? ಈಗ ನಮಗಂತೂ ಎಕ್ಸಾಂಪಲಲ್ಲಿ ಚಾಕ್ ಪೀಸ್ ಬೇಕು ಅಂದರೆ ಇದನ್ನು ಹೇಗೆ ಪಡ್ಕೊಳ್ತೀವಿ? ದುಡ್ಡು ಕೊಟ್ಟು ಕೊಡ್ಕೊಳ್ತೀವಿ ಅಲ್ವಾ? ಅದನ್ನು ನಾವು ಹಣಕಾಸು ಅಂತ ಕೂಡ ಕರೀತೀವಿ ಅಲ್ವಾ? ಸೊ ಈ ಹಣ ಎಲ್ಲಿಂದ ಬರುತ್ತೆ? ಹಣ ನಮ್ಮ ಬಳಿ ಎಲ್ಲಿಂದ ಬರುತ್ತೆ? ನಾವು ಕೆಲಸವನ್ನ ಮಾಡಿದ್ರೆ ಅದಕ್ಕೆ ಪ್ರತಿಫಲದ ರೂಪದಲ್ಲಿ ನಾವು ದುಡ್ಡನ್ನು ಪಡ್ಕೊಳ್ತೀವಿ ಅಲ್ವಾ? ಸೊ ಅದರ ಮೂಲಕ ನಾವು ನಮಗೆ ಅಗತ್ಯವಾಗಿ ಬೇಕಾಗಿರುವಂತಹ ವಸ್ತುಗಳನ್ನು ಪಡೆದುಕೊಳ್ತೀವಿ. ಪಡೆದುಕೊಳ್ಳುವುದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡ್ತೀವಿ, ನನ್ನ ಹತ್ರ ಎಷ್ಟು ದುಡ್ಡಿದೆ, ಅದರಿಂದ ನಾನು ಎಷ್ಟು ವಸ್ತುಗಳನ್ನು ಪಡೆದುಕೊಳ್ಳಬಹುದು ಅಂತೇಳಿ ಮೊದಲು ಯೋಚನೆಯನ್ನು ಮಾಡ್ತೀವಲ್ವಾ? ಎಷ್ಟಿದೆ, ಎಷ್ಟು ಪಡ್ಕೋಬೇಕು, ಎಷ್ಟು ತಗೋಬೇಕು ಅಂತ ಏನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಲ್ವ, ಅದನ್ನು ನಾವು ಆಯವ್ಯಯ ಅಂತೇಳಿ ಕರಿತೀವಿ. ಕಡಿಮೆ ದುಡ್ಡಿದ್ದು ಜಾಸ್ತಿ ವಸ್ತುಗಳನ್ನ ಪಡ್ಕೋಬೇಕು ಅಂದ್ರೆ ಸಾಧ್ಯ ಆಗಲ್ಲ. ಪಡ್ಕೊಳ್ಳೇಬೇಕು ಅಂದ್ರೆ ಏನ್ ಮಾಡ್ತೀವಿ? ಆಯ್ತು, ಈಗ ನಿಮ್ಮ ಹತ್ರ ದುಡ್ಡಿದೆ, 1,000 ರೂಪಾಯಿ ದುಡ್ಡಿದೆ ಅಂತ ಅನ್ಕೊಳ್ಳಿ. ಆ 1,000 ರೂಪಾಯಿ ದುಡ್ಡಲ್ಲಿ ಏನೋ ಒಂದು ವಸ್ತುಗಳನ್ನ ಪಡೆದುಕೊಳ್ಬೇಕು ಅಂತ ಇದೆ, ಆದ್ರೆ ಅಲ್ವಾ, ನಮ್ಮ ಹತ್ರ 1,000 ರೂಪಾಯಿ ಇದೆ, ನಮಗೆ ಅಗತ್ಯವಾದಂತಹ ವಸ್ತುಗಳು ಬೇಕೇ ಬೇಕು, ಅದಕ್ಕೆ ಜಾಸ್ತಿ ದುಡ್ಡಾಗುತ್ತೆ. ಆ ವಸ್ತು ಬೇಕೇ ಬೇಕು ಅಂದಾಗ ತಗೊಳ್ಳೇಬೇಕಾದಾಗ ಏನ್ ಮಾಡಬೇಕು? ಸಾಲ ತಗೊಳ್ತೀವಲ್ವಾ? ಸೊ ಆ ಒಂದು ವ್ಯವಹಾರವನ್ನು ನಾವು ಆಯವ್ಯಯ ಅಂತೇಳಿ ಕರಿತೀವಿ. ಹಾಗಾಗಿ ಅರ್ಥಶಾಸ್ತ್ರದಲ್ಲಿ 3ನೇ ಅಧ್ಯಾಯ ಇದು, ಭಾಗ 2ರಲ್ಲಿ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಇಲ್ಲಿ ಸಾರ್ವಜನಿಕ ಅಂದ್ರೆ ಸಾರ್ವಜನಿಕ ಹಣಕಾಸು ಅಂದ್ರೆ ಸರ್ಕಾರ, ಸಾರ್ವಜನಿಕ ಹಣಕಾಸು ಅಂದ್ರೆ ಸರ್ಕಾರ. ಈಗ ಹಣಕಾಸನ್ನು ಗಳಿಸ್ಬೇಕಂದ್ರೆ ಅದಕ್ಕೆ ಒಂದು ಮೂಲ ಅನ್ನೋದಿದೆ. ಈ ಉದಾಹರಣೆಗೆ ಒಂದು ಕುಟುಂಬ ಇದೆ, ಆ ಕುಟುಂಬಕ್ಕೆ ಆದಾಯ ಬೇಕೇ ಬೇಕು. ಈ ಆದಾಯದ ಮೂಲ ಯಾವುದು? ಈಗ ನಮ್ಮದೇ ಒಂದು ಕುಟುಂಬ ಇದೆ ಅಂದಾಗ ಆ ಕುಟುಂಬಕ್ಕೆ ಆದಾಯದ ಮೂಲ ಯಾವುದು? ಆ ಮೂಲದಿಂದ ನಮಗೆ ಎಷ್ಟು ಆದಾಯ ಬರುತ್ತೆ? ಆದಾಯದ ಮೂಲ ಯಾವುದು? ಉದಾಹರಣೆಗೆ ಈಗ ಹಳ್ಳಿಗಾಡಿನಲ್ಲಿ ಇದ್ದೀವಿ ನಾವು ಅಂದ್ರೆ ನಮಗೆ ಆದಾಯದ ಮೂಲ ಕೃಷಿ ಅಲ್ವಾ? ಕೃಷಿಯಲ್ಲಿ ನಾವು ಅನೇಕ ಚಟುವಟಿಕೆಗಳನ್ನು ಮಾಡ್ತೀವಿ, ಅದು ನಮ್ಮ ಕುಟುಂಬದ ಆದಾಯದ ಮೂಲ ಆಗಿದೆ. ಅದರಿಂದ ನಮಗೆ
ಎಷ್ಟು ಆದಾಯ ಬರುತ್ತೆ ಅಂತ ಮಾಹಿತಿ ನಮ್ಮಲ್ಲಿ ಇರುತ್ತೆ. ಈಗ ಕೃಷಿ ಚಟುವಟಿಕೆ ಮಾಡ್ತಿದ್ದೀವಿ ಅಂದ್ರೆ ಎಷ್ಟು ಎಕರೆ ಹೊಲ ಇದೆ ಅದನ್ನು ನಾವು ಏನು ಹಾಕಿದ್ದೀವಿ, ಹಾಕಿದ್ಮೇಲೆ ನಮಗೆ ಎಷ್ಟು ಆದಾಯ ಬರುತ್ತೆ ಎಂಬಂತಹ ಮಾಹಿತಿ ನಮ್ಮಲ್ಲಿ ಇರುತ್ತೆ. ಅದನ್ನು ನಾವು ವರ್ಷಕ್ಕೆ ಹಾಕ್ತೀವಿ. ಅಂದ್ರೆ ಆ ವರ್ಷದಲ್ಲಿ ನಮಗೆ ಎಷ್ಟು ಆದಾಯ ಬರುತ್ತೆ ಅನ್ನೋದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಅಂದಾಜು ಕೂಡ ಮಾಡ್ತೀವಿ. ಆ ಆದಾಯದಲ್ಲಿ ಎಷ್ಟು ಖರ್ಚು ಮಾಡಬಹುದು, ಖರ್ಚು ಮಾಡಿ ಉಳಿದಿದ್ದನ್ನ ನಾವು ಎಲ್ಲಿ ಉಳಿತಾಯವನ್ನ ಮಾಡಬಹುದು ಎಂಬಂತಹ ಎಲ್ಲ ಮಾಹಿತಿಯನ್ನ ನಾವು ಮೊದಲು ಕಲೆ ಹಾಕ್ತೀವಿ. ಅಂದ್ರೆ ಈಗ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಒಂದು ಕುಟುಂಬ, ಆದ್ರೆ ಇಲ್ಲಿ ಬರೋದು ಸರ್ಕಾರ. ಒಂದು ಸರ್ಕಾರವನ್ನ ರಚನೆ ಮಾಡಬೇಕು, ನಡೆಸಬೇಕು ಅಂದ್ರೆ ಅದಕ್ಕೆ ಆದಾಯ ಎಲ್ಲೆಲ್ಲಿಂದ ಬರುತ್ತೆ ಅಂತ ಅವರು ನೋಡ್ತಾರೆ. ಆದಾಯ ಎಲ್ಲೆಲ್ಲಿಂದ ಬರುತ್ತೆ, ಎಷ್ಟು ಬರುತ್ತೆ, ಬಂದಂತಹ ಆದಾಯವನ್ನ ಯಾವ ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ವೆಚ್ಚವನ್ನು ನಾವು ಮಾಡಬೇಕು ಎಂಬಂತ ಒಂದು ಅಂದಾಜು ಪಟ್ಟಿಯನ್ನ ರೆಡಿ ಮಾಡ್ತಾರೆ. ಎಷ್ಟು ಬರುತ್ತೆ, ನಾವು ಎಷ್ಟನ್ನ ಖರ್ಚು ಮಾಡಬಹುದು, ಆ ಖರ್ಚನ್ನ ಯಾವುದಕ್ಕೆ ಮಾಡಬೇಕು, ಅಭಿವೃದ್ಧಿಗಾಗಿ ಮಾಡಬೇಕು. ಸುಮ್ಮನೆ ಯಾವುದಕ್ಕೋ ಅದಕ್ಕೆ ಖರ್ಚನ್ನ ಮಾಡುವ ಹಾಗೆ, ಅಂದ್ರೆ ಅಭಿವೃದ್ಧಿಗಾಗಿ ನಾವು ಖರ್ಚನ್ನ ಮಾಡ್ತೀವಿ. ಹಾಗಾಗಿ ಬರುವಂತಹ ಆದಾಯ ಮತ್ತು ವೆಚ್ಚವನ್ನು ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತೀವೋ ಮಾಡಲ್ಲ. ಎಷ್ಟು ಆದಾಯ ಬಂತು, ಬಂದಂತಹ ಆದಾಯವನ್ನು ನಾವು ಎಷ್ಟು ಖರ್ಚನ್ನ ಮಾಡ್ತೀವಿ, ವೆಚ್ಚವನ್ನ ಮಾಡ್ತೀವಿ, ಆ ಖರ್ಚು ಮತ್ತು ವೆಚ್ಚವು ಸಮರ್ಪಕವಾಗಿ ಅಂದ್ರೆ ಸಮನಾಗಿ ಇರುತ್ತೋ ಅಥವಾ ಖರ್ಚು ಜಾಸ್ತಿಯಾಗಿ ಆದಾಯ ಕಡಿಮೆ ಆಗುತ್ತೋ, ಈ ಎಲ್ಲ ಅಂದಾಜು ಪಟ್ಟಿಯನ್ನು ನಾವು ರೆಡಿ ಮಾಡ್ತೀವಲ್ವಾ, ಅದನ್ನೇ ನಾವು ಆಯವ್ಯಯ ಪಟ್ಟಿ ಅಂತ ನಾವು ಕರಿತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದ ಆದಾಯ ಮತ್ತು ವೆಚ್ಚದ ನಿರ್ವಹಣೆಯನ್ನು ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದ ಆದಾಯ ಮತ್ತು ವೆಚ್ಚದ ನಿರ್ವಹಣೆಯನ್ನ ತಿಳಿದುಕೊಳ್ಳುವುದನ್ನೇ ನಾವು ವೈಯಕ್ತಿಕ ಹಣಕಾಸು ಅಂತ ನಾವು ಕರೀತೀವಿ. ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದಲ್ಲಿ ಎಷ್ಟು ಆದಾಯ ಬರುತ್ತೆ, ಎಷ್ಟು ವೆಚ್ಚ ಆಗುತ್ತೆ, ಅಥವಾ ನಾವು ಎಷ್ಟು ಸಾಲವನ್ನ ಮಾಡಬೇಕಾಗಿರುತ್ತೆ ಎಂಬಂತಹ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿದುಕೊಳ್ಳುವುದನ್ನೇ ಇಲ್ಲಿ ವೈಯಕ್ತಿಕ ಹಣಕಾಸು ಅಂತ ನಾವು ಕರೀತೀವಿ. ಈಗ ನಮ್ಮದೇ ಒಂದು ಕುಟುಂಬ ಇದೆ ಅಂದಾಗ ಆ ಕುಟುಂಬದಲ್ಲಿ ಎಷ್ಟು ಆದಾಯ ಬರುತ್ತೆ, ಎಷ್ಟು ವೆಚ್ಚ ಆಗುತ್ತೆ, ಆದಾಯ ಕಡಿಮೆ ಆದರೆ ಎಷ್ಟು ಸಾಲವನ್ನು ನಾವು ಮಾಡಬೇಕು ಎಂಬಂತಹ ಮಾಹಿತಿಯನ್ನು ನಾವೇನು ತಿಳಿದುಕೊಳ್ತೀವಿ ಅದನ್ನು ನಾವು ವೈಯಕ್ತಿಕ ಹಣಕಾಸು. ಯಾಕಂದ್ರೆ ಇದು ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಕುಟುಂಬಕ್ಕೆ ಮಾತ್ರ ಸಂಬಂಧಪಟ್ಟಿದೆ. ಹಾಗಾದ್ರೆ ಸಾರ್ವಜನಿಕ ಹಣಕಾಸು ಅಂದ್ರೆ ಒಂದು ಸರ್ಕಾರ, ಆ ಸರ್ಕಾರಕ್ಕೆ ಎಷ್ಟು ಆದಾಯ ಬರುತ್ತೆ, ಎಷ್ಟು ವೆಚ್ಚ ಆಗುತ್ತೆ, ಎಷ್ಟು ಸಾಲ ಮಾಡಬೇಕಾಗಿರುತ್ತೆ ಅಥವಾ ಮಾಡಬೇಕಾಗುತ್ತೆ ಎಂಬಂತಹ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳುವುದನ್ನೇ ನಾವು ಸಾರ್ವಜನಿಕ ಹಣಕಾಸು ಅಂತ ಹೇಳ್ತೇವೆ. ಇಲ್ಲಿ ಸಾರ್ವಜನಿಕ ಅಂದ್ರೆ ಸರ್ಕಾರ ಅಂತ. ಉದಾಹರಣೆಗೆ ಕರ್ನಾಟಕ ಸರ್ಕಾರವನ್ನು ತೆಗೆದುಕೊಂಡ್ರೆ
ಆ ಕರ್ನಾಟಕ ಸರ್ಕಾರದವರು ಮೊದಲು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಯಾವ ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಆದಾಯ ಬರುತ್ತೆ, ಬರುವಂತಹ ಆದಾಯವನ್ನ ನಾವು ಅಭಿವೃದ್ಧಿಗಾಗಿ ಯಾವ ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಖರ್ಚು ಮಾಡಬೇಕಾಗುತ್ತೆ. ಆದಾಯಕ್ಕಿಂತ ಖರ್ಚು ಜಾಸ್ತಿ ಆದರೆ ಸಾಲವನ್ನ ಮಾಡಬೇಕಾಗುತ್ತೆ. ಸೊ ಈ ಎಲ್ಲಾ ಮಾಹಿತಿಯನ್ನ ಒಳಗೊಂಡಿರೋದಕ್ಕೆ ನಾವು ಸಾರ್ವಜನಿಕ ಹಣಕಾಸು ಅಂತೇಳಿ ನಾವು ಕರಿತೀವಿ. ನಾನು ಆಗಲೇ ಹೇಳಿದ್ದು ವೈಯಕ್ತಿಕ ಹಣಕಾಸು. ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ಅವನೇ ಅಂದಾಜನ್ನ ಮಾಡ್ಕೊಳ್ತಾನೆ. ನನಗೆ ಎಷ್ಟು ಆದಾಯ ಬರುತ್ತೆ, ಎಷ್ಟು ಖರ್ಚಾಗುತ್ತೆ, ಆದಾಯಕ್ಕಿಂತ ಖರ್ಚು ಜಾಸ್ತಿ ಆದಾಗ ಎಷ್ಟು ಸಾಲವನ್ನು ನಾನು ಮಾಡಬೇಕಾಗಿರುತ್ತೆ. ಈ ಎಲ್ಲಾ ಮಾಹಿತಿಯನ್ನ ತಿಳಿದುಕೊಳ್ಳೋದನ್ನು ನಾವು ವೈಯಕ್ತಿಕ ಹಣಕಾಸು ಅಂತ ಕರಿತೀವಿ. ಆದ್ರೆ ಪಾಠ ಇರೋದು ಸಾರ್ವಜನಿಕ ಹಣಕಾಸು. ಇಲ್ಲಿ ಸರ್ಕಾರ ಎಷ್ಟು ಆದಾಯ ಬರುತ್ತೆ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಸಾಲವನ್ನು ನಾವು ನಿರ್ವಹಣೆ ಮಾಡಬೇಕಾಗಿರುತ್ತೆ ಎಂಬಂತಹ ಮಾಹಿತಿಯನ್ನ ತಿಳಿದುಕೊಳ್ಳುವುದನ್ನು ನಾವು ಸಾರ್ವಜನಿಕ ಹಣಕಾಸು ಅಂತ ನಾವು ಕರಿತೀವಿ. ಹಾಗಾದ್ರೆ ಈ ಸಾರ್ವಜನಿಕ ಹಣಕಾಸಿನ ಅರ್ಥ ಏನು? ಸಾರ್ವಜನಿಕ ಹಣಕಾಸಿನ ಅರ್ಥ ಅದೇ ಅರ್ಥ. ಸರ್ಕಾರಕ್ಕೆ ಆದಾಯದ ಮೂಲ ಯಾವುದು, ಎಷ್ಟು ವೆಚ್ಚ ಆಗುತ್ತೆ, ಎಷ್ಟು ಸಾಲದ ನಿರ್ವಹಣೆಯನ್ನ ನಾವು ಮಾಡಬೇಕಾಗಿದೆ ಎಂಬಂತಹ ಮಾಹಿತಿ ತಿಳಿದುಕೊಳ್ಳೋದೇ ಸಾರ್ವಜನಿಕ ಹಣಕಾಸಿನ ಅರ್ಥ ಅಂತ ನಾವು ಕರೀತೀವಿ. ಅದಕ್ಕೆ ಒಬ್ಬ ಅರ್ಥಶಾಸ್ತ್ರಜ್ಞರಿದ್ದಾರೆ, ಡಾಲ್ಟನ್ ಅಂತ. ಇವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಹೇಳ್ತಾರೆ. ಆ ಸ್ಟೇಟ್ಮೆಂಟ್ ಏನಂದ್ರೆ ಸರ್ಕಾರದ ಆದಾಯ ವೆಚ್ಚ ಸಾಲದ ನಿರ್ವಹಣೆ ಅವುಗಳಲ್ಲಿ ಇರುವಂತಹ ಹೊಂದಾಣಿಕೆ, ಮಾಡುವಂತಹ ಪ್ರಕ್ರಿಯೆ, ಅವುಗಳಲ್ಲಿ ಹೊಂದಾಣಿಕೆ ಮಾಡುವಂತಹ ಪ್ರಕ್ರಿಯೆಯ ಬಗ್ಗೆ ಅಧ್ಯಯನ ಮಾಡುವುದು. ಅಧ್ಯಯನ ಮಾಡುವುದನ್ನು ನಾವು ಸಾರ್ವಜನಿಕ ಹಣಕಾಸು ಅಂತ ಕರಿತೀವಿ ಅಂತ. ಸಾರ್ವಜನಿಕ ಹಣಕಾಸು ಅಂತ ಕರೀತೀವಿ ಅಂತೇಳಿ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾಗಿರುವಂತಹ ಡಾಲ್ಟನ್ ರವರು ಒಂದು ವಾಕ್ಯವನ್ನು ಹೇಳ್ತಾರೆ. ಸರ್ಕಾರದ ಆದಾಯ ಎಷ್ಟು ಬರುತ್ತೆ, ಜೊತೆಗೆ ಎಷ್ಟು ವೆಚ್ಚವನ್ನ ಮಾಡ್ತಾರೆ, ಹಾಗೂ ಸಾಲದ ನಿರ್ವಹಣೆ, ಎಷ್ಟು ಸಾಲವನ್ನು ನಾವು ಮಾಡಬೇಕಾಗಿರುತ್ತೆ, ಅವುಗಳಲ್ಲಿನ ಹೊಂದಾಣಿಕೆಯ ಮಾಡುವಂತ ಒಂದು ಪ್ರಕ್ರಿಯೆಯ ಬಗ್ಗೆ ನಾವು ಅಭ್ಯಾಸ ಮಾಡುವುದನ್ನೇ ಸಾರ್ವಜನಿಕ ಹಣಕಾಸು ಅಂತೇಳಿ ನಾವು ಕರಿತೀವಿ ಅಂತೇಳಿ ಡಾಲ್ಟನ್ ರವರು ಹೇಳ್ತಾರೆ. ಅಂದ್ರೆ ಇಲ್ಲಿ ಎಷ್ಟು ಆದಾಯ ಬರುತ್ತೆ, ಯಾವ ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಆದಾಯ ಬರುತ್ತೆ, ಆ ಆದಾಯವನ್ನು ನಾವು ಎಷ್ಟು ವೆಚ್ಚ ಮಾಡಬಹುದು, ಎಷ್ಟು ಖರ್ಚನ್ನು ಮಾಡಬಹುದು, ಅಥವಾ ಎಷ್ಟು ಸಾಲವನ್ನ ಮಾಡಬಹುದು ಎಂಬಂತಹ ಮಾಹಿತಿಯನ್ನ ಅಧ್ಯಯನ ಮಾಡುವುದನ್ನು ನಾವು ಸಾರ್ವಜನಿಕ ಹಣಕಾಸು ಅಂತ ನಾವು ಕರಿತೀವಿ. ಹಾಗಾಗಿ ಇಲ್ಲಿ ಎರಡು ಬಂತು. ಒಂದು ಸಾರ್ವಜನಿಕ ಹಣಕಾಸು
ಮತ್ತೊಂದು ವೈಯಕ್ತಿಕ ಹಣಕಾಸು. ಏನು ಇವೆರಡರ ನಡುವಿನ ವ್ಯತ್ಯಾಸ? ಸಾರ್ವಜನಿಕ ಹಣಕಾಸು ಮತ್ತೆ ವೈಯಕ್ತಿಕ ಹಣಕಾಸಿನ ನಡುವೆ ಇರುವಂತಹ ವ್ಯತ್ಯಾಸ ಏನು ನೋಡಿ. ವೈಯಕ್ತಿಕ ಹಣಕಾಸು ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬಕ್ಕೆ ಸೇರಿರುವಂತದ್ದು. ಸೊ ವೈಯಕ್ತಿಕ ಹಣಕಾಸಿನಲ್ಲಿ ಇಲ್ಲಿ ವ್ಯಕ್ತಿ ಅಥವಾ ಕುಟುಂಬದ ಆದಾಯ. ವೈಯಕ್ತಿಕ ಹಣಕಾಸಿನಲ್ಲಿ ವ್ಯಕ್ತಿಯ ಅಥವಾ ಕುಟುಂಬದ ಆದಾಯದ ನಿರ್ವಹಣೆ ಅಂತ ನಾವು ಕರೀತೀವಿ. ಅದೇ ಸಾರ್ವಜನಿಕ ಹಣಕಾಸಿನಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ಅಥವಾ ಕುಟುಂಬದಾಗಿದ್ರೆ ಇಲ್ಲಿ ಯಾವ್ದಾಗಿರುತ್ತೆ? ಸರ್ಕಾರದ ಆದಾಯದ ನಿರ್ವಹಣೆ ಇಲ್ಲಿ ಇರುತ್ತೆ. ಸಾರ್ವಜನಿಕ ಹಣಕಾಸಿನಲ್ಲಿ ಸರ್ಕಾರದ ಆದಾಯವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಇರುತ್ತೆ. ವೈಯಕ್ತಿಕ ಹಣಕಾಸಿನಲ್ಲಿ ಒಬ್ಬ ವ್ಯಕ್ತಿ ಅಥವಾ ಕುಟುಂಬದ ಆದಾಯವನ್ನ ನಿರ್ವಹಣೆ ಮಾಡಬೇಕಾಗಿರುತ್ತದೆ. ಎರಡನೇದು ನೋಡಿ, ವೈಯಕ್ತಿಕ ಹಣಕಾಸಿನಲ್ಲಿ ಮೊದಲು ಆದಾಯವನ್ನ ಅಂದಾಜು ಮಾಡಲಾಗುತ್ತದೆ. ಫಸ್ಟ್ ವೈಯಕ್ತಿಕ ಹಣಕಾಸಿನಲ್ಲಿ ಮೊದಲು ಆದಾಯವನ್ನ ಅಂದಾಜು ಮಾಡಿ ಆಮೇಲೆ ವೆಚ್ಚವನ್ನ ಮಾಡ್ತೀವಿ. ಈಗ ನಾವು ಮನೆಯಲ್ಲಿ ನಾವು ಖರ್ಚು ಮಾಡಬೇಕಾದ್ರೆ ಫಸ್ಟ್ ಎಷ್ಟು ದುಡ್ಡಿದೆ ಅಂತೇಳಿ ನಾವು ನೋಡ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಖರ್ಚನ್ನ ಮಾಡ್ತೀವಿ. ಅದು ವೈಯಕ್ತಿಕ ಹಣಕಾಸು. ಆದ್ರೆ ಸಾರ್ವಜನಿಕ ಹಣಕಾಸಿನಲ್ಲಿ ಇಲ್ಲಿ ಮೊದಲು ವೆಚ್ಚವನ್ನ ಅಂದಾಜು ಮಾಡ್ತಾರೆ. ಮೊದಲು ವೆಚ್ಚವನ್ನ ಅಂದಾಜು ಮಾಡಿ ನಂತರ ಆದಾಯವನ್ನ ಕ್ರೋಢೀಕರಣ ಮಾಡ್ತಾರೆ. ಇಲ್ಲಿ ಫಸ್ಟ್ ಆದಾಯ ಅಂದ್ರೆ ಎಷ್ಟು ಬರುತ್ತೆ ಅಂತ ಅಂದಾಜನ್ನು ಮಾಡಿ ಅದಕ್ಕೆ ತಕ್ಕಂತೆ ಖರ್ಚನ್ನು ನಾವು ಮಾಡ್ತೀವಿ. ಆದರೆ ಸಾರ್ವಜನಿಕ ಹಣಕಾಸಿನಲ್ಲಿ ಅದಕ್ಕೆ ವಿರುದ್ಧ. ಮೊದಲು ವೆಚ್ಚದ ಅಂದಾಜನ್ನು ಮಾಡ್ತೀವಿ, ಆಮೇಲೆ ಆದಾಯವನ್ನ ಹೇಗೆ ನಾವು ಕ್ರೋಢೀಕರಣ ಮಾಡಬೇಕು ಅಂತ ಅಂದಾಜನ್ನು ಮಾಡ್ತೀವಿ. ವೈಯಕ್ತಿಕದಲ್ಲಿ ಫಸ್ಟ್ ಆದಾಯ ಎಷ್ಟು ಬರುತ್ತೆ ಅದಕ್ಕೆ ತಕ್ಕಂತೆ ಖರ್ಚು. ಆದರೆ ಸಾರ್ವಜನಿಕ ಹಣಕಾಸಿನಲ್ಲಿ ಮೊದಲು ವೆಚ್ಚ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ವೆಚ್ಚವನ್ನ ಮಾಡಬಹುದು ಅಂತೇಳಿ ಅಂದಾಜನ್ನ ಮಾಡ್ತೀವಿ, ಆಮೇಲೆ ಆದಾಯವನ್ನು ನಾವು ಕ್ರೋಢೀಕರಣ ಕೂಡ ಮಾಡ್ತೀವಿ. ಇಲ್ಲಿ ವ್ಯವಹಾರ ಹೇಗಿರುತ್ತೆ? ವೈಯಕ್ತಿಕ ಹಣಕಾಸಿನಲ್ಲಿ ಇಲ್ಲಿ ವ್ಯವಹಾರವನ್ನು ಮಾಡ್ತೀವಲ್ವಾ, ಈ ವ್ಯವಹಾರ ಹೇಗಿರುತ್ತೆ ಅಂದ್ರೆ ವ್ಯವಹಾರ ಗೌಪ್ಯವಾಗಿ ಇರುತ್ತೆ. ನಾವು ಯಾರಿಗೂ ಕೂಡ ಹೇಳಲ್ಲ ಎಷ್ಟು ಆದಾಯ ಬಂತು, ನನಗೆ ಇಷ್ಟು ಲಕ್ಷ ಬಂತು, ಇಷ್ಟು ಕೋಟಿ ಬಂತು ಅಂತೇಳಿ ನಾವೇನು ಬೇರೆಯವರಿಗೆ ಹೇಳಲ್ಲ. ಹೇಳ್ತೀರಾ? ಸೊ ಹಾಗಾಗಿ ಇಲ್ಲಿ ವ್ಯವಹಾರ ಏನಾಗಿರುತ್ತೆ? ಗೌಪ್ಯವಾಗಿದೆ. ಆದರೆ ಸಾರ್ವಜನಿಕ ಹಣಕಾಸಿನಲ್ಲಿ ಮೊದಲು ಶಾಸನ ಸಭೆಗಳಲ್ಲಿ ಮಾಹಿತಿ ಹಂಚಲಾಗುವುದು. ಇಲ್ಲಿ ಒಂದು ಸರ್ಕಾರ ಏನೇ ಆದಾಯ ಮತ್ತು ವೆಚ್ಚವನ್ನು ಮಾಡಬೇಕು ಅಂದ್ರೆ ಮೊದಲು
ಶಾಸನ ಸಭೆಗಳಲ್ಲಿ ಅದನ್ನ ಮಂಡನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಎರಡು ಸಭೆಗಳಲ್ಲಿ ಒಪ್ಪಿಗೆಯನ್ನ ಪಡೆದ ಮೇಲೆ ಅದನ್ನ ಮಾಧ್ಯಮದವರಿಗೆ ತಿಳಿಸ್ತಾರೆ. ಅಂದ್ರೆ ಇಲ್ಲಿ ವ್ಯವಹಾರ ಗೌಪ್ಯವಾಗಿದ್ರೆ ಇಲ್ಲಿ ವ್ಯವಹಾರ ಗೌಪ್ಯವಾಗಿ ಇರೋದಿಲ್ಲ, ಏನಾಗಿರುತ್ತೆ, ಬಹಿರಂಗ ಪಡಿಸ್ತಾರೆ. ಇಲ್ಲಿನ ವ್ಯವಹಾರ, ಸಾರ್ವಜನಿಕ ಹಣಕಾಸಿನ ವ್ಯವಹಾರ ಬಹಿರಂಗ ಪಡಿಸೋದು. ಅಂದ್ರೆ ಎಷ್ಟು ಆದಾಯ ಬಂತು, ಯಾವ್ದಾವುದಕ್ಕೆ ನಾವು ಎಷ್ಟೆಷ್ಟು ಖರ್ಚನ್ನ ಮಾಡಿದೀವಿ ಅಂತ ಸಂಪೂರ್ಣ ಮಾಹಿತಿಯನ್ನು ಅವರು ಮಾಧ್ಯಮಗಳಲ್ಲಿ ಪ್ರಕಟಣೆಯನ್ನು ಕೂಡ ಮಾಡ್ತಾರೆ. ಮಾಧ್ಯಮಗಳು ಅಂದ್ರೆ ಪತ್ರಿಕೆಗಳು, ಆಮೇಲೆ ದೂರದರ್ಶನ, ಅವುಗಳಲ್ಲಿ ಅದನ್ನ ಪ್ರಕಟಣೆ ಮಾಡ್ತಾರೆ. ಯಾವ್ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಆದಾಯ ಬಂದಿದೆ, ಯಾವ್ಯಾವ ಕ್ಷೇತ್ರಕ್ಕೆ ನಾವು ಎಷ್ಟೆಷ್ಟು ಖರ್ಚನ್ನ ಮಾಡಿದ್ದೀವಿ, ಮತ್ತೆ ಯಾರಿಂದ ನಾವು ಸಾಲವನ್ನ ಪಡ್ಕೊಂಡಿದ್ದೀವಿ ಎಂಬಂತ ಮಾಹಿತಿಯನ್ನ ಅವರು ಬಹಿರಂಗ ಪಡಿಸ್ತಾರೆ ಸಾರ್ವಜನಿಕ ಹಣಕಾಸಿನಲ್ಲಿ. ಆದ್ರೆ ವೈಯಕ್ತಿಕ ಹಣಕಾಸಿನಲ್ಲಿ ವ್ಯವಹಾರ ಗೌಪ್ಯ. ನಾವು ಯಾರಿಗೂ ಹೇಳಲ್ಲ ನಮ್ಮನೆ ಆದಾಯ ಎಷ್ಟು ಬರುತ್ತೆ, ಯಾವ್ದಾದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದ್ದೀವಿ, ಎಷ್ಟು ಉಳಿದಿದೆ ಅಂತೇಳಿ ನಾವು ಬಹಿರಂಗವಾಗಿ ಹೇಳೋದು. ಹಾಗಾಗಿ ಇಲ್ಲಿ ಗೌಪ್ಯವಾಗಿರುತ್ತೆ, ಅಲ್ಲಿ ವ್ಯವಹಾರವನ್ನ ಬಹಿರಂಗ ಪಡಿಸ್ತಾರೆ. ನಾಲ್ಕನೇದು ಇಲ್ಲಿ ಉಳಿತಾಯ. ಇವರೇನು ವೈಯಕ್ತಿಕ ಹಣಕಾಸಿನಲ್ಲಿ ನಾವೇನು ಉಳಿತಾಯ ಮಾಡ್ತೀವಿ, ಆ ಉಳಿತಾಯ ಮಾಡೋದು ಅವರ ಪ್ರಗತಿಯ ಪೂರಕ. ಅಂದ್ರೆ ಎಷ್ಟು ಆದಾಯ ಬರುತ್ತೆ, ಆದಾಯ ಬಂದಿರೋದ್ರಲ್ಲಿ ಖರ್ಚು ಮಾಡಿ ಉಳಿದಿದ್ದು ಇದ್ರೆ ಅದು ನಮ್ಮ ಪ್ರಗತಿಯನ್ನು ತೋರಿಸುತ್ತೆ. ಜಾಸ್ತಿ ದುಡ್ಡು ಉಳಿದ್ರೆ ನಾವು ಆರಾಮಾಗಿರ್ತೀವಿ, ದುಡ್ಡೇ ಉಳಿಲಿಲ್ಲ ಅಂದ್ರೆ ಅಯ್ಯೋ ಸಾಲ 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 ಅಂತ ಯೋಚನೆ ಮಾಡ್ತಾನೆ ಅಲ್ವಾ. ಸೊ ಇಲ್ಲಿ ಏನು ಬಂದಿರುವಂತಹ ಆದಾಯದಲ್ಲಿ ಖರ್ಚನ್ನು ಮಾಡಿ ಉಳಿದದ್ದು ನಮ್ಮ ಪ್ರಗತಿಯನ್ನ ತೋರಿಸುತ್ತಾರೆ. ಆಗ ನಾವು ಹೇಳ್ತೇವೆ ಅವನು ಶ್ರೀಮಂತ ಚೆನ್ನಾಗಿ ದುಡ್ಡಿಸಿದ್ದಾನೆ ಹಾಗೆ ಹೀಗೆ ಅಂತ ನಾವು ಅವರ ಬಗ್ಗೆ ಮಾತಾಡ್ತೀವಿ ಅಲ್ವಾ. ಅದು ನಮ್ಮ ಪ್ರಗತಿಗೆ ಪೂರಕವಾಗಿದೆ. ಆದ್ರೆ ಸಾರ್ವಜನಿಕ ಹಣಕಾಸಿನಲ್ಲಿ ಉಳಿತಾಯ ಮಾಡದ, ಇಲ್ಲಿ ಉಳಿತಾಯ ಆದ್ರೆ ದೇಶದ ಪ್ರಗತಿ ಕುಂಠಿತಗೊಳ್ಳುತ್ತೆ. ಜಾಸ್ತಿ ಉಳಿತಾಯ ಮಾಡಿದೀವಿ ಅಂದ್ರೆ ದೇಶ ಅಭಿವೃದ್ಧಿ ಆಗಿಲ್ಲ ಅಂತ. ಯಾವುದ್ರಲ್ಲಿ? ಸಾರ್ವಜನಿಕ ಹಣಕಾಸಿನಲ್ಲಿ ಜಾಸ್ತಿ ಆದಾಯ ಬಂದು ಖರ್ಚು ಮಾಡಿ ನಮ್ಮ ಸರ್ಕಾರ ಎಷ್ಟು ಉಳಿಸಿದೆ ಅಂತ ಹೇಳಿದ್ರೆ ಅದು ಆರ್ಥಿಕವಾಗಿ ಆ ದೇಶ ಪ್ರಗತಿಯನ್ನ ಸಾಧಿಸಿಲ್ಲ ಎಂಬಂತಹ ಮಾಹಿತಿ ದೊರಕುತ್ತೆ ಸಾರ್ವಜನಿಕರಿಗೆ. ಇದರ್ಥ ಆಗಲಿಲ್ಲ. ವೈಯಕ್ತಿಕ ಹಣಕಾಸಿನಲ್ಲಿ ಬಂದಂತಹ ಆದಾಯದಲ್ಲಿ ಖರ್ಚು ಮಾಡಿ ಉಳಿದ್ರೆ ಅದು ನಮ್ಮ ಪ್ರಗತಿ. ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ, ಬಂದಂತ ಆದಾಯದಲ್ಲಿ ನನ್ನ ಖರ್ಚು ವೆಚ್ಚ ಎಲ್ಲ ತಂದು ನಾನು ಇಷ್ಟು ಉಳಿಸಿದ್ದೀನಿ ಅಂತ ಅಂದ್ರೆ ನಾನು ಚೆನ್ನಾಗಿರ್ತೀನಿ. ಅದೇ ಸಾರ್ವಜನಿಕ ಹಣಕಾಸಿನಲ್ಲಿ ಆದಾಯವನ್ನ ನೀವು ಉಳಿಸಿದ್ದೀರಾ ಅಂದ್ರೆ ನೀವು ದೇಶದ ಅಭಿವೃದ್ಧಿಯನ್ನ ಸರಿಯಾಗಿ ಮಾಡಿಲ್ಲ ಅಂತ. ಯಾಕಂದ್ರೆ ನೋಡಿ, ಇಲ್ಲಿ ಮೊದಲು ವೆಚ್ಚವನ್ನ ಅಂದಾಜು ಮಾಡ್ತಾರೆ. ಆ ವರ್ಷದಲ್ಲಿ
ಎಷ್ಟು ಖರ್ಚಾಗುತ್ತೆ ಅಂತ ಅಂದಾಜು ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಆಮೇಲೆ ಆದಾಯವನ್ನ ಕ್ರೋಢೀಕರಣ ಮಾಡ್ತಾರೆ. ಖರ್ಚು ಎಷ್ಟಾಗುತ್ತೆ ಅಂತ ನೋಡ್ಕೊಂಡು ಆದಾಯವನ್ನ ಕ್ರೋಢೀಕರಣ ಮಾಡ್ತೀವಿ ಅಂದ್ರೆ ಅದು ಅಭಿವೃದ್ಧಿಯನ್ನ ಪಡಿಸುವಂತಹ ಚಿಂತನೆ. ಇಲ್ಲಿ ಖರ್ಚು ಕಡಿಮೆಯಾಗಿ ಆದಾಯವನ್ನ ಜಾಸ್ತಿ ಉಳಿಸಿದೀವಿ ಅಂದ್ರೆ ಅಲ್ಲಿ ದೇಶವನ್ನ ನಾವು ಅಭಿವೃದ್ಧಿ ಪಡಿಸುವುದರ ಕಡೆ ಗಮನವನ್ನ ಹರಿಸ್ತಾ ಇಲ್ಲ. ಯಾವ ಕಡೆ ಗಮನ ಹರಿಸ್ತಾ ಇದೀವಿ? ದುಡ್ಡನ್ನ ಉಳಿಸೋದ್ರ ಕಡೆನೆ ನಾವು ಗಮನ ಹರಿಸ್ತಾ ಇದೀವಿ ಅಂತ. ಹಾಗಾಗಿ ಅಲ್ಲಿ ಉಳಿತಾಯ ಆದ್ರೆ ಅದು ಪ್ರಗತಿಗೆ ಕುಂಠಿತವಾಗುತ್ತೆ. ಆದ್ರೆ ವೈಯಕ್ತಿಕ ಹಣಕಾಸಿನಲ್ಲಿ ದುಡ್ಡು ಉಳಿದ್ರೆ ಅದು ನಮ್ಮ ಅಭಿವೃದ್ಧಿ ಆಗುತ್ತೆ. ಸೊ ಈ 4 ವ್ಯತ್ಯಾಸವನ್ನು ನಾವು ಸಾರ್ವಜನಿಕ ಹಣಕಾಸು ಮತ್ತೆ ವೈಯಕ್ತಿಕ ಹಣಕಾಸಿನ ನಡುವೆ ನಾವು ಕಾಣುತ್ತೇವೆ. ಇನ್ನು ನೆಕ್ಸ್ಟ್ ಅಂಶ, ಸಾರ್ವಜನಿಕ ಹಣಕಾಸಿನ ಮಹತ್ವ ಏನು? ಇದು ಇಂಪಾರ್ಟೆಂಟ್ ಕ್ವಶನ್, ಚೆನ್ನಾಗಿ ಜ್ಞಾಪಕ. ಸಾರ್ವಜನಿಕ ಹಣಕಾಸಿನ ಮಹತ್ವ ಏನು? ಒಂದು ದೇಶದ ಆರ್ಥಿಕ ಸ್ಥಿರತೆಯನ್ನ ನಾವು ಕಾಪಾಡಬೇಕು ಅಂದ್ರೆ ಆದಾಯ ಮತ್ತು ವೆಚ್ಚ ಸಮನಾಗಿರಬೇಕು. ಆಗ ಆರ್ಥಿಕ ಸ್ಥಿರತೆ ದೇಶದಲ್ಲಿ ಇದೆ. ಆದಾಯ ಹೆಚ್ಚಾಗಿ ವೆಚ್ಚ ಕಡಿಮೆ ಆಗುತ್ತೆ ಏನಾಗುತ್ತೆ? ಪ್ರಗತಿ ಆಗ್ತಾ ಇಲ್ಲ. ವೆಚ್ಚ ಜಾಸ್ತಿ ಆಗಿ ಆದಾಯ ಕಡಿಮೆ ಆದ್ರೆ ಅಭಿವೃದ್ಧಿ ಹೊಂದುತ್ತಾ ಇದ್ದೀವಿ, ಅಷ್ಟೇ ಸಾಲವನ್ನು ಕೂಡ ನಾವು ಮಾಡ್ತಾ ಇದೀವಿ ಅಂತ ಅರ್ಥದಲ್ಲಿ ಬರುತ್ತೆ. ಹಾಗಾಗಿ ಇದರ ಮಾಹಿತಿಯನ್ನು ಅಂದ್ರೆ ಸರ್ಕಾರದ ಮೂಲ, ಆದಾಯದ ಮೂಲ ಯಾವುದು, ಎಷ್ಟು ವೆಚ್ಚ ಆಗುತ್ತೆ, ಎಷ್ಟು ಸಾಲವನ್ನ ಮಾಡ್ತೀವಿ ಎಂಬಂತಹ ಮಾಹಿತಿಯನ್ನು ನಾವು ತಿಳಿದುಕೊಳ್ಳುವುದನ್ನ, ಜೊತೆಗೆ ಕಾಲ ಕಾಲಕ್ಕೆ ತಕ್ಕಂತೆ ಅದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳುವುದನ್ನೇ ನಾವು ಕೋಶೀಯ ನೀತಿ ಅಂತೇಳಿ ನಾವು ಕಲಿತೀವಿ. ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ ಅಂತ ನಾವು ಕಲಿತೀವಿ. ಅಂದ್ರೆ ಸರ್ಕಾರ ಆರ್ಥಿಕ ಸ್ಥಿರತೆಯನ್ನ ಸಾಧಿಸುವುದಕ್ಕಾಗಿ ಸರ್ಕಾರವು ತನ್ನ ಆದಾಯ ವೆಚ್ಚ ಮತ್ತು ಸಾಲ ಇದಕ್ಕೆ ಸಂಬಂಧಿಸಿರುವಂತಹ ಸಿದ್ಧತೆಯನ್ನು ನಾವು ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ ಅಂತ ನಾವು ಕರೀತೀವಿ. ಇದನ್ನು ಕಾಲ ಕಾಲಕ್ಕೆ ತಕ್ಕಂತೆ ನಾವು ಅದರ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಅಂದ್ರೆ ಆರ್ಥಿಕ ಸ್ಥಿರತೆಯನ್ನ ಸಾಧಿಸುವಂತಹ ಉದ್ದೇಶಕ್ಕಾಗಿ ಸರ್ಕಾರಕ್ಕೆ ಆದಾಯ ಎಷ್ಟು, ವೆಚ್ಚ ಎಷ್ಟು ಮತ್ತು ಸಾಲಕ್ಕೆ ಸಂಬಂಧಿಸಿರುವಂತಹ ಮಾಹಿತಿಯನ್ನ ಕಾಲಕಾಲಕ್ಕೆ ತಕ್ಕಂತೆ ಅನುಸರಿಸುವಂತಹ ನೀತಿಯನ್ನೇ ನಾವು ಕೋಶೀಯ ನೀತಿ ಅಂತ ನಾವು ಕರೀತೀವಿ. ಅಂದ್ರೆ ಕಾಲಕಾಲಕ್ಕೆ ಅಂದ್ರೆ ವರ್ಷದಲ್ಲಿ ಎಷ್ಟು ಆದಾಯ ಬರುತ್ತೆ, ಎಷ್ಟು ವೆಚ್ಚ ಮಾಡ್ತೀವಿ,
ಅದಕ್ಕೆ ತಕ್ಕಂತೆ ಎಷ್ಟು ಸಾಲವನ್ನು ಮಾಡ್ತೀವಿ ಅನ್ನೋದನ್ನು ನಾವು ಆಗಾಗ ಪರಿಶೀಲನೆ ಮಾಡ್ತೀವಲ್ವಾ, ಆ ಪರಿಶೀಲನೆ ಮಾಡುವಂತಹ ನೀತಿಯನ್ನು ನಾವು ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ. ಇಲ್ಲಿ ವಿತ್ತಿ ಅಂದ್ರೆ ಹಣಕಾಸು ಅಂತ, ಹಣ ಅಂತ, ವಿತ್ತೀಯ ನೀತಿ ಅಂತ ನಾವು ಕರಿತೀವಿ. ಹಾಗಾದ್ರೆ ಇದರ ಮಹತ್ವ ಏನು? ಒಂದು, ಸಾರ್ವಜನಿಕ ಹಣಕಾಸಿನ ಮಹತ್ವ ಅಂತಾನು ಕೇಳಬಹುದು, ಅಥವಾ ಕೋಶೀಯ ನೀತಿಯ ಮಹತ್ವ ಅಂತ ಕೇಳಬಹುದು, ಅಥವಾ ವಿತ್ತೀಯ ನೀತಿಯ ಮಹತ್ವವನ್ನು ತಿಳಿಸಿ ಅಂತ ನಾವು ಕೇಳಬಹುದು. ಹಾಗಾಗಿ ಇದರ ಮಹತ್ವ ಒಂದು, ಸಾರ್ವಜನಿಕ ಹಣಕಾಸನ್ನ ನಿರ್ವಹಿಸುವುದು. ಸಾರ್ವಜನಿಕ ಹಣಕಾಸನ್ನು ನಿರ್ವಹಿಸುವುದು. ಇಲ್ಲಿ ನಿರ್ವಹಿಸುವುದು ಅಂದ್ರೆ ಎಷ್ಟು ಬರುತ್ತೆ, ಎಷ್ಟು ಖರ್ಚು ಮಾಡ್ತೀವಿ, ಎಷ್ಟು ಸಾಲ ಮಾಡ್ತೀವಿ ಎಂಬಂತಹ ಮಾಹಿತಿಯನ್ನ ಅನುಸರಿಸುವುದು ಅಂತ ಒಂದು. ಎರಡನೇದು, ದೇಶದ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ದೇಶದ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಅದರ ಮೊದಲೇ ಅಂದಾಜು ಮಾಡ್ತೀವಲ್ವಾ, ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಆದಾಯ ಬರುತ್ತೆ, ಯಾವ್ಯಾವ ಕ್ಷೇತ್ರಕ್ಕೆ ನಾವು ಎಷ್ಟೆಷ್ಟು ವೆಚ್ಚವನ್ನು ಮಾಡಬಹುದು ಅಂತ ಮೊದಲೇ ಅಂದಾಜು ಮಾಡ್ತೀವಿ. ಹಾಗಾಗಿ ಅಲ್ಲಿ ಗರಿಷ್ಠ ಉತ್ಪಾದನೆಯನ್ನ ಮಾಡೋದು ಅಂದ್ರೆ ದೇಶಕ್ಕೆ ಯಾವ ವಸ್ತುಗಳ ಅವಶ್ಯಕತೆ ಇದೆ ಅಂತ ಅಂದಾಜನ್ನು ಕೂಡ ನಾವು ಮಾಡ್ತೀವಿ. ಅಂತಹ ವಸ್ತುಗಳನ್ನ ಹೆಚ್ಚೆಚ್ಚು ಉತ್ಪಾದನೆ ಮಾಡುವುದಕ್ಕೆ ಹೆಚ್ಚಿನ ಮಹತ್ವಗಳನ್ನು ಕೂಡ ನಾವು ಕೊಡ್ತೀವಿ. ಮೂರನೇದು, ದೇಶದ ಅಭಿವೃದ್ಧಿಯನ್ನ ಸಾಧಿಸುತ್ತದೆ. ದೇಶದ ಅಭಿವೃದ್ಧಿಯನ್ನ ಸಾಧಿಸುತ್ತದೆ. ಯಾಕಂದ್ರೆ ಇದನ್ನ ಕರೆಕ್ಟಾಗಿ ನಾವು ಅಂದಾಜು ಮಾಡಿದ್ರೆ ಮಾತ್ರ ದೇಶವನ್ನ ಆರ್ಥಿಕವಾಗಿ ಅಭಿವೃದ್ಧಿ ಪಡಿಸಲು ಸಾಧ್ಯ ಆಗುತ್ತೆ. ಇದನ್ನ ಕರೆಕ್ಟಾಗಿ ನಾವು ಅಂದಾಜು ಮಾಡದೇ ಇದ್ರೆ, ಎಷ್ಟು ಆದಾಯ ಬರುತ್ತೆ, ಎಷ್ಟು ಖರ್ಚು ಮಾಡಬೇಕು ಅಂತ ಸರಿಯಾಗಿ ನಾವು ಅಂದಾಜನ್ನ ಮಾಡದೇ ಇದ್ರೆ ದೇಶವನ್ನ ಅಭಿವೃದ್ಧಿ ಪಡಿಸಲು ಸಾಧ್ಯ ಆಗೋದಿಲ್ಲ. ಇನ್ನು ನಾಲ್ಕನೇದು, ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಪ್ರಯತ್ನಿಸುತ್ತದೆ. ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಪ್ರಯತ್ನವನ್ನು ನಾವು ಮಾಡ್ತೀವಿ. ಯಾಕಂದ್ರೆ ಮೊದಲು ಅಂದಾಜು ಮಾಡ್ತೀವಲ್ಲ, ಯಾವ್ಯಾವ ಮೂಲದಿಂದ ನಮಗೆ ಆದಾಯ ಬರುತ್ತೆ, ಯಾವ್ಯಾವುದಕ್ಕೆ ನಾವು ಎಷ್ಟೆಷ್ಟು ಖರ್ಚನ್ನ ಮಾಡಬಹುದು ಅಂತೇಳಿ. ಅದಕ್ಕೆ ಐದನೇದು, ಪ್ರಜೆಗಳ ಕಲ್ಯಾಣವನ್ನು ಸಾಧಿಸಲು ಪ್ರಯತ್ನಿಸುತ್ತದೆ. ಪ್ರಜೆಗಳ ಕಲ್ಯಾಣ ಅಂದ್ರೆ ಇಲ್ಲಿ ಕಲ್ಯಾಣ ಅಂದ್ರೆ ಮದುವೆ ಅಲ್ಲ, ಅಭಿವೃದ್ಧಿ ಅಂತ. ಅಂದ್ರೆ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಆರ್ಥಿಕವಾಗಿ ಸ್ಥಿರತೆಯನ್ನ ಕಾಪಾಡುವಂತೆ ಆಗಬೇಕು ಎಂಬಂತಹ ಪ್ರಯತ್ನವನ್ನ ಸರ್ಕಾರ ಮಾಡ್ತಾನೆ ಇರುತ್ತೆ. ಆಮೇಲೆ ಆದ್ಯತಾ ವಲಯಗಳಲ್ಲಿ ಬಂಡವಾಳವನ್ನು
ಬಂಡವಾಳದ ಹೂಡಿಕೆಯನ್ನು ಹೆಚ್ಚಿಸುವುದು. ಬಂಡವಾಳದ ಹೂಡಿಕೆಯನ್ನು ಹೆಚ್ಚಿಸುವುದು ಅಂದ್ರೆ ಆದ್ಯತಾ ವಲಯಗಳು, ಯಾವ ವಲಯಗಳಿಗೆ ನಾವು ಆದ್ಯತೆಯನ್ನು ಕೊಡಬೇಕು. ಯಾವ ವಲಯಗಳಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ ಸರ್ಕಾರ? ಒಂದು ಕೃಷಿ, ಆಮೇಲೆ ಕೈಗಾರಿಕೆ, ಇವೆರಡಾದ್ಮೇಲೆ ಸಾರಿಗೆ ಮತ್ತು ಸಂಪರ್ಕ. ನಿಮಗೆ 9ನೇ ಕ್ಲಾಸಲ್ಲೇ ಬಂದಿದೆ. ಪ್ರಥಮ ವಲಯ, ದ್ವಿತೀಯ ವಲಯ, ತೃತೀಯ ವಲಯ. ಪ್ರಥಮ ವಲಯದಲ್ಲಿ ಬರೋದು ಕೃಷಿ, ದ್ವಿತೀಯ ವಲಯದಲ್ಲಿ ಬರೋದು ಕೈಗಾರಿಕೆ, ತೃತೀಯ ವಲಯದಲ್ಲಿ ಬರೋದು ಇನ್ನು ಉಳಿದ ಎಲ್ಲಾ ಕ್ಷೇತ್ರಗಳು. ಹಾಗಾಗಿ ಯಾವ ಕ್ಷೇತ್ರಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು ಅಂತ ಅಂದಾಜನ್ನು ಮಾಡಿಕೊಂಡು ಆ ವಲಯಕ್ಕೆ ಹೆಚ್ಚಿನ ಬಂಡವಾಳದ ಹೂಡಿಕೆಯನ್ನ ಮಾಡಿ ಹೆಚ್ಚೆಚ್ಚು ಆದಾಯವನ್ನ ಪಡೆದುಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡುತ್ತೇವೆ. 7ನೇದು, ಆದಾಯವು ಸಮನಾಗಿ ಹಂಚಿಕೆಯಾಗುವಂತೆ ನೋಡಿಕೊಳ್ಳುವುದು. ನೋಡಿ, ಆದಾಯ ಸಮನಾಗಿ ಹಂಚಿಕೆಯಾಗುವಂತೆ ಅಂದ್ರೆ ಎಲ್ಲಾ ಕ್ಷೇತ್ರಗಳಿಗೂ ಬರುವಂತಹ ಆದಾಯದಲ್ಲಿ ಎಲ್ಲಾ ಕ್ಷೇತ್ರಗಳಿಗೂ ಸಮನಾಗಿ ಹಂಚಿಕೆ. ಯಾವ್ದಾದ್ರು ಒಂದು ವಲಯವನ್ನು ಬಿಟ್ರೆ ಆ ವಲಯದಿಂದ ನಾವು ವಸ್ತುಗಳನ್ನ ಉತ್ಪಾದನೆ ಮಾಡೋದು ಕಡಿಮೆ ಆಗುತ್ತೆ. ಉದಾಹರಣೆಗೆ ಕೈಗಾರಿಕೆಗೆ ಜಾಸ್ತಿ ಬಂಡವಾಳ ಹಾಕಿಲ್ಲ ಅಂದ್ರೆ ಆ ಕೈಗಾರಿಕೆಗಳಿಂದ ಯಾವ ಯಾವ ವಸ್ತುಗಳನ್ನು ನಾವು ಉತ್ಪಾದನೆ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಆ ವಸ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗಲು ಸಾಧ್ಯ. ಕೃಷಿಗೆ ಬಿಟ್ರೆ ಕೃಷಿಯಿಂದ ವಸ್ತುಗಳನ್ನು ಪಡೆದುಕೊಳ್ಳಲು ಸಾಧ್ಯ ಆಗುತ್ತೆ. ಸಾರಿಗೆ ವ್ಯವಸ್ಥೆ ಬಿಟ್ರೆ ಸಾರಿಗೆಯಿಂದ ಆದಾಯ ಪಡೆಯಲು ಸಾಧ್ಯ ಆಗುತ್ತೆ. ಹಾಗಾಗಿ ಎಲ್ಲಾ ವಲಯಗಳಿಗೂ ಅಥವಾ ಎಲ್ಲಾ ಕ್ಷೇತ್ರಗಳಿಗೂ ಆದಾಯವನ್ನ ಸಮನಾಗಿ ಹಂಚಿಕೆಯಾಗುವಂತೆ ನೋಡಿ, ಅಂದ್ರೆ ಎಲ್ಲಾ ಕ್ಷೇತ್ರಗಳಿಗೂ ಆದ್ಯತೆಯನ್ನು ಕೊಟ್ಟು ಆ ಎಲ್ಲಾ ಕ್ಷೇತ್ರಗಳನ್ನ ಅಭಿವೃದ್ಧಿಪಡಿಸುವಂತ ಒಂದು ಕ್ರಮವನ್ನ ಸರ್ಕಾರವರು ಮಾಡ್ತಾರೆ. ಅಲ್ಲಿ ಯಾವುದೇ ಒಂದು ಕ್ಷೇತ್ರವನ್ನಾಗಿ ವಲಯವನ್ನಾಗಿ ಅವರು ಬಿಡೋದಿಲ್ಲ. ಎಲ್ಲಾ ವಲಯಗಳಿಗೂ ಸಮನಾಗಿ ಹಣಕಾಸನ್ನು ಅವರು ವೆಚ್ಚ ಕೂಡ ಮಾಡ್ತಾರೆ. ಇನ್ನು 8ನೇದು ಬಡತನ ಮತ್ತು ನಿರುದ್ಯೋಗ. ಬಡತನ ಮತ್ತು ನಿರುದ್ಯೋಗ ಹೋಗಲಾಡಿಸಲು ಪ್ರಯತ್ನಿಸುತ್ತದೆ. ಬಡತನ ಮತ್ತು ನಿರುದ್ಯೋಗ ಹೋಗಲಾಡಿಸಲು ಪ್ರಯತ್ನಿಸುತ್ತದೆ ಅಲ್ವಾ. ಎಲ್ಲಾ ಕ್ಷೇತ್ರಗಳಿಗೆ ನಾವು ಆದ್ಯತೆ ಕೊಟ್ಟು ಎಲ್ಲಾ ಕ್ಷೇತ್ರಗಳಿಗೂ ಆದಾಯವನ್ನ ಸಮನಾಗಿ ನಾವು ಹಂಚಿಕೆ ಮಾಡ್ತೀವಿ ಅಂದ್ರೆ ಜೊತೆಗೆ ಪ್ರಜೆಗಳ ಕಲ್ಯಾಣಕ್ಕಾಗಿ ನಾವು ಪ್ರಯತ್ನವನ್ನ ಮಾಡ್ತೀವಿ ಅಂದ್ರೆ ಅಲ್ಲಿ ಆ ದೇಶದಲ್ಲಿರುವಂತಹ ಬಡತನವನ್ನ ಹೋಗಲಾಡಿಸಬಹುದು, ಜೊತೆಗೆ ನಿರುದ್ಯೋಗದ ಸಮಸ್ಯೆಯನ್ನು ಕೂಡ ನಾವು ಹೋಗಲಾಡಿಸುವಂತಹ ಪ್ರಯತ್ನವನ್ನ ಮಾಡುವುದು. ಇವು ಹೋಗ್ಬೇಕು ಅಂದ್ರೆ ಸಾರ್ವಜನಿಕ ಹಣಕಾಸಿನ ವ್ಯವಹಾರ ಉತ್ತಮವಾಗಿ ಇರಬೇಕಾಗುತ್ತದೆ. ಇನ್ನ 9ನೇದು ಆರ್ಥಿಕ ಏರಿಳಿತ. ಆರ್ಥಿಕ ಏರಿಳಿತ ಮತ್ತು ಹಣದುಬ್ಬರವನ್ನು ಆರ್ಥಿಕ ಏರಿಳಿತ ಮತ್ತು ಹಣದುಬ್ಬರ ಹಣದುಬ್ಬರವನ್ನು
ನಿಯಂತ್ರಿಸುತ್ತದೆ. ನೋಡಿ, ಆರ್ಥಿಕ ಏರಿಳಿತ ಅಂದ್ರೆ ಗೊತ್ತಾಗುತ್ತೆ. ಎಷ್ಟು ಬರುತ್ತೆ, ಎಷ್ಟು ಖರ್ಚು ಮಾಡ್ತೀವಿ, ಎಷ್ಟು ಸಾಲ ಮಾಡಬೇಕಾಗುತ್ತೆ, ಅದು ಏರಿಳಿತ ಅಂತ ನೋಡ್ತೀವಿ. ಇನ್ನು ಹಣದುಬ್ಬರ ಅಂದ್ರೆ ಹಣದ ಕೊರತೆ ಅಥವಾ ಹಣದ ಬೆಲೆ ಕಡಿಮೆಯಾಗುವುದು. ಸೊ ಹಾಗಾದ್ರೆ ಈ 100 ರೂಪಾಯಿ ನೋಟ್ ಇರುತ್ತಲ್ಲ, ಈ 200 ರೂಪಾಯಿ 200 ರೂಪಾಯಿ ನೋಟ್ ಇರುತ್ತಲ್ಲ, ಇದರ ಬೆಲೆ ಕಡಿಮೆ ಆಗುತ್ತಾ? ಮತ್ತೆ ಹಣದುಬ್ಬರ ಅಂದ್ರೆ ಹಣದುಬ್ಬರ ಅಂದ್ರೆ ಬೇರೆ ದೇಶದ ಕರೆನ್ಸಿಯ ಮೌಲ್ಯಕ್ಕೂ ನಮ್ಮ ದೇಶದ ಕರೆನ್ಸಿಯ ಮೌಲ್ಯಕ್ಕೂ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೀವಿ. ಮೊನ್ನೆ ಪತ್ರಿಕೆಯಲ್ಲಿ ಬಂದಿತ್ತು ರೂಪಾಯಿಯ ಮೌಲ್ಯ ಕುಸಿತ ಅಂದ್ರೆ ಅಮೆರಿಕದ ಕರೆನ್ಸಿ ಡಾಲರ್ ಅಂತ ಕರಿತೀವಿ. ಆ ಡಾಲರ್ನ ಮೌಲ್ಯಕ್ಕಿಂತ ಭಾರತದ ರೂಪಾಯಿಯ ಮೌಲ್ಯ ಕುಸಿತ ಕಾಣ್ತಾ ಇದೆ. ಅಂದ್ರೆ ಅಮೆರಿಕದ $1ಗೆ ಭಾರತದ 82 ರೂಪಾಯಿ ಸಮ. ಅಮೆರಿಕದ $1 ಭಾರತದ 82 ರೂಪಾಯಿಗೆ ಸಮ. ಹಾಗಾಗಿ ಆ ಡಾಲರ್ ಎದುರು ರೂಪಾಯಿಯ ಮೌಲ್ಯ ಕಡಿಮೆ. ಆ ಮೌಲ್ಯವನ್ನ ನಿಲ್ಲಿಸೋದು, ಅದನ್ನು ನಾವು ಹಣದುಬ್ಬರ ಅಂತ ಕರಿತೀವಿ. ಸೊ ಈ ಹಣದುಬ್ಬರವನ್ನ ಏನ್ ಮಾಡುತ್ತದೋ ನಿಯಂತ್ರಣವನ್ನ ಮಾಡುವುದು. ಸೊ ಇದಿಷ್ಟು ಸಾರ್ವಜನಿಕ ಹಣಕಾಸಿನ ಮಹತ್ವ. ಇದಿಷ್ಟು ಸಾರ್ವಜನಿಕ ಹಣಕಾಸು. ಇನ್ನು ಮುಂದಿನ ಭಾಗ ಇರೋದು ಆಯವ್ಯಯ. ಸೊ ಅದನ್ನ ಮುಂದಿನ ಭಾಗದಲ್ಲೇ ಅದನ್ನ ಮಾಡೋಣ.